ಸ್ನೇಹಿತರೆ ನಮಸ್ಕಾರ. ಸ್ಫೂರ್ತಿ ಕಿಚನ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಾವು ಈ ದಿನ ಯಲಹಂಕ ಹತ್ರ ಇರ್ತಕ್ಕಂಥ ಅದ್ದೆ ಎನ್ನುವ ಗ್ರಾಮದಲ್ಲಿ ಬಂದಿದ್ದೇವೆ. ಇಲ್ಲಿ ಪುದೀನ ಬೆಳೆ ಹೇಗಿದೆ, ಹೇಗೆ ಥರ ಬೆಳೆಯುತ್ತಾರೆ ಚೂರು ವಿವರವಾಗಿ ತಿಳಿಯೋಣ. ನೋಡಿ ಸ್ನೇಹಿತರೆ, ಇದು ಪುದೀನ ಪೂರ್ತಿ ಇಲ್ಲಿ ಏನು ಕಾಣ್ತದೆ ನಿಮಗೆ, ಇದೆಲ್ಲನೂ ಸಹ ಪುದೀನ ಬೆಳೆ. ನೋಡಿ, ನಾನು ಹತ್ರದಲ್ಲಿ ತೋರಿಸ್ತೀನಿ ನೋಡಿ. ಪುದೀನ ಆಹಾ, ಭಾಳ ಸುವಾಸನೆ ಭರಿತವಾಗಿದೆ ನೋಡಿ. ಇದೆಲ್ಲ ಪುದೀನನೇ ಸ್ನೇಹಿತರೆ. ಯಲಹಂಕ ಹತ್ರ ಇರ್ತಕ್ಕಂಥ ಅದ್ದೆ ಎನ್ನುವ ಒಂದು ಗ್ರಾಮದಲ್ಲಿ ನೋಡಿ. ಇದು ಕಟಾವಾಗಿದೆ. ಇದು ಕಟಾವಾಗಿರ್ತಕ್ಕಂಥದ್ದು. ಈ ಥರ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ನೋಡಿ, ಇದು ಕಟಾವಿಗೆ ಬಂದಿರತಕ್ಕಂಥ ಪುದೀನ. ಈ ನೆಲದಲ್ಲಿ ಪೂರ್ತಿ ಪುದೀನನೇ ಬೆಳೀತಕ್ಕಂಥ ನೆಲ ಆಗಿದೆ. ನಮಸ್ತೆ ಸರ್, ಇದು ಬರೀ ಪುದೀನ ಬೆಳೀತಾ ಇದ್ದೀರಲ್ಲ ಸರ್? ನಾವು ಬರೀ ಪುದೀನನೇ ಬೆಳೆಯೋದು, ಬೇರೆ ಏನು ಬೆಳೆಯಲ್ಲ. ಹಾಂ ಸರ್. ಇದು ಮಾರ್ಕೆಟ್ಗೆ ಹೋಗುತ್ತಾ ಸರ್? ಇದು ಮಾರ್ಕೆಟ್ ಕಳಿಸ್ತೀವಿ. ಹಾಂ, ಇದರಲ್ಲಿ ಆದಾಯ ಪರವಾಗಿಲ್ವಾ ಸರ್? ಪರವಾಗಿಲ್ಲ, ಸುಮಾರಾಗಿದೆ. ಅಷ್ಟೊಂದು ಜಾಸ್ತಿ ಅಂತ ಹೇಳ್ಕೊಳ್ಳೋದೇನಿಲ್ಲ. ಸಾಮಾನ್ಯ ಸೊಪ್ಪು ಹಾಕೋಕ್ಕಿಂತ ಪುದೀನ. ಅದೇ ಪುದೀನ ಅಂದರೆ ಏನಾಗುತ್ತೆ, ಸಾಮಾನ್ಯ ಸೊಪ್ಪು ಹಾಕಬೇಕು ಅಂದರೆ ಯಾವಾಗ ಉಳ್ಬೇಕು, ಹಾಂ ಸರ್, ಬಿತ್ತನೆ ಹಾಕಬೇಕು. ಹಾಂ. ಇದು ಒಂದ್ಸತಿ ಹಾಕ್ಬಿಟ್ರೆ ಹಾಂ ಸರ್, ಈ ಕಳೆ ಏನಾರ ಬಂದಿಲ್ಲ ಅಂದರೆ ಹಾಂ ಸರ್, 10 ವರ್ಷ ಬೇಕಾಗಿರುತ್ತೆ. ಹಾಂ. ಇದು ಮೇಲೆ ಕುಡಿ ಕೊಯ್ತಾ ಇದ್ರೆ ಬೇರೆ ಎಲ್ಲ ಹಾಗೆ ಇರುತ್ತೆ, ಮತ್ತೆ ಚಿಗುರ್ತಾನೆ ಇರುತ್ತೆ. ಹಾಂ ಸರ್. ಇದಕ್ಕೆ ನೀರಿನ ಅವಶ್ಯಕತೆ ಇದೆ. ನೀರು ತುಂಬ ಅವಶ್ಯಕತೆ. ಹಾಂ ಸರ್. ಹಾಂ, ತುಂಬ ದಿನಕ್ಕೆ ಒಂದ್ಸತಿ 2 ಸತಿನೂ ಹರಿಸ್ಬೇಕಾಗ್ತದೆ ಬೇಸಿಗೆಯಲ್ಲಿ. ಹಾಂ ಸರ್. ಇದು ಮಾರ್ಕೆಟ್ಗೆ ಹೋಗುತ್ತಾ ಸರ್? ಯಾವ ಮಾರ್ಕೆಟ್ಗೆ ಹೋಗುತ್ತೆ ಸರ್? ಇದು ಯಲಹಂಕ ರೈತ ಸಂತೆ, ದೊಡ್ಡಬಳ್ಳಾಪುರ. ಹಾಂ ಸರ್. ಹಾಂ ಸರ್. ಹಾಂ, ಏನು ಬೆಲೆ ಸಿಗುತ್ತೆ ಸರ್? ನಮಗೆ ಇವಾಗೇನು ಅಂದರೆ ಸ್ವಲ್ಪ ಸೀಸನ್ ಕಡಿಮೆ ಇದ್ದಾಗ ಒಂದು 5 ರೂಪಾಯಿ 6 ರೂಪಾಯಿ ಬೆಲೆ ಸಿಗುತ್ತೆ. ಹಾಂ ಸರ್. ಸೀಸನ್ ಇದ್ದಾಗ ಒಂದು 10 ರೂಪಾಯಿ ಬೆಲೆ ಸಿಗುತ್ತೆ. ಹಾಂ, ಸರಿ ಸರ್. ತುಂಬ ಟ್ಯಾಂಕ್ಸ್ ಸರ್. ನಮ್ಮ ಇದು ಯೂಟ್ಯೂಬ್ ಚಾನಲ್ ಜೊತೆ ಮಾತಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಲ್ಲ ಸರ್.